ಈ ಗೌಡ್ರೇನ್ ಮಂತಾಗವ್ರೋ ಇಲ್ಲ ಇಲ್ಕೋಗೋರೋ. ಶಿವಳು ಹೋಗಿ ಹೋಗಿ ಅವ್ನ ಇಷ್ಟಪಟ್ಟು ನಾನು ಇವಾಗ ಎಲ್ಲಾರ ಮನೆ ಬಾಗಿಲು ತಿರ್ಗಂಗಾಗೈತೆ. ಆಗಲ್ಲ ಅವ್ರು ಬರ್ತಾರದ್ ಗೌಡ್ರೆ ಅನ್ಸ್ತೈತೆ. ಓಹೋ ಗೌಡ್ರೆ, ದಾರಿಯಲ್ಲಿ ಸಿಕ್ಕಿದ್ ಒಳ್ಳೇದಾಯ್ತು ನೋಡಿ, ನಿಮ್ಮನ್ನ ಹತ್ತಕ್ಕೆ ಹೊಲ್ಟಿದ್ದೆ. ಏನು ನಮ್ಮಂತ ಕೊಳ್ತಿದ್ದ? ಯಾಕಮ್ಮ, ಏನಾಯ್ತು? ಯಾ ಏನೂ ಆಗಿಲ್ಲ. ಅದೇ ನನ್ನ ಮಗಳ ಮದುವೆ ವಿಷಯ ಮಾತಾಡ್ಬೇಕಿತ್ತು, ಹಂಗಾಗಿ ನಿಮ್ಮಂತಕ್ ಬರೋಣ ಅಂತಿದ್ದೆ. ಮದ್ವೆ ವಿಷಯನ? ಏನಮ್ಮ, ಯಾರು ಗಂಡು? ಇನ್ಯಾರು ಗೌಡ್ರೆ? ಅವ್ನು ನಮ್ಮ ಶಂಕರ ಅವನಲ್ಲ, ಅವನೇ ಇನ್ಯಾರು. ಏನು ಶಂಕರನ? ಮೊದಲೇ ನಿನಗೂ ಅವ್ರ ಅಮ್ಮನಿಗೂ ಎಣ್ಣೆ ಸಿಗಾಕ ಇದ್ದಂಗೆ. ನೀನು ಅವ್ರ ಮನೆಕ ನಿನ್ನ ಮಗಳು ಕೊಡ್ತೀಯನಮ್ಮ? ಅಯ್ಯೋ ನನಗೂ ಇಷ್ಟ ಇಲ್ಲ ಗೌಡ್ರೆ. ಇವಳು ಹೋಗಿ ಹೋಗಿ ಅವನು ಇಷ್ಟಪಟ್ಟವಳೆ. ಮದುವೆ ಆದ್ರೆ ಅವನ್ನೇ ಆಗೋದು, ಇಲ್ಲಾಂದ್ರೆ ಮದುವೆನೇ ಬೇಡ ಅಂತ ಕೂತವಳೆ. ನಾನು ಏನು ಮಾಡಲಿ ಹೇಳಿ? ಅದಕ್ಕೆ ಬಂದಿದ್ದು ಅನ್ಭವಿಸ್ಕೊಂಡ್ಲಿ ಅಂತ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಏನೋ ನೆನ್ನೆ ಶಂಕರನ ಒಪ್ಪಿಗೆ ಕೊಟ್ಟನಂತೆ ನಾನು ಮದುವೆ ಆಗ್ತೀನಿ ಅಂತ. ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ನಿಮ್ಮ ಮುಖಾಂತರ ಹೋಗೋಣ ಅಂತ ಸುಮ್ಮನೆ ಅದೇ. ಅದನ್ನೇ ಮಾತಾಡೋಣ ಅಂತ ನಿಮ್ಮಂತ ಕೊಳ್ತಿದ್ದೆ ನೋಡಿ ಈಗ. ಓಹೋ, ಹೌದೇನೋ? ಶಂಕರ ಒಪ್ಪವನಂತೇನೋ? ಹ್ಞೂ ಗೌಡ್ರೆ, ಒಪ್ಪವನಂತೆ. ಏನು ನಮ್ಮ ತಂಗ ಏನು ನೇರವಾಗಿ ಏನು ಬಂದಿಲ್ಲ, ನಮ್ಮ ಗೌರಿ ಕೈಲಿ ಹಂಗೆ ಹೇಳ್ಕೊಳ್ಸವ್ರೆ ನೆನ್ನೆ. ಅಲ್ಲ ಕಣಮ್ಮ, ಮದುವೆ ಆದ್ಮೇಲೆ ಹಿರಿಯರು ಕುತ್ಕೊಂಡು ಮಾತಾಡಿ ಒಪ್ಪಿಗೆ ಪಡೆದು ಆಮೇಲೆ ಇದು ಮಾಡಬೇಕು. ಮಕ್ಳಾಟಕ್ಕೆ ಮದುವೆ ಆಗಿ ಮಾಡೋಕ್ಕಾಗ್ತೈತೇನಮ್ಮ? ಏನೋ ಕಣ್ಗೌಡ್ರೆ, ನಾನಂತೂ ಹೇಳೋದೆಲ್ಲ ಹೇಳಾಗೈತೆ ನನ್ನ ಮಗಳಿಗೆ. ಅವಳೇನು ನನ್ನ ಮಾತು ಕೇಳೋಲ್ಲ, ಅವೆಲ್ಲಾಗಿಲ್ಲ. ಹೆಂಗನ ಮಾಡ್ಕೊಂಡ್ಲಿ ಹೇಳಿ. ಹಂಗಾದ್ರೆ ಯಾವತ್ತೋಗ ನಮ್ಮ ಮಾತಿಗೆ ಶಂಕರನ ಮನೆಗೆ? ಇನ್ನೇನು ನಮ್ಮ ಕಡೆ ಇನ್ಯಾರಿಲ್ಲ. ಬಂದ್ರೆ ಇನ್ಯಾರು? ನನ್ನ ತಂಗಿ ಒಬ್ಳು ಬರ್ಬೇಕಷ್ಟೇ ಬಂದ್ರೆ. ಅವಳು ಇವಾಗ ಎಲ್ಲಿ ಬರ್ತಾಳೆ ಸದ್ಯಕ್ಕೆ, ಇನ್ನು ನಾನು ಒಬ್ಳೆ. ಇನ್ನೇನು ಹೆಣ್ಣೇನು ಬರಲ್ಲ. ನಾನು ನೀವೇ ಹೋಗೋಣೇನು ಮಾತಾಡೋಕ್ಕೆ? ಹ್ಞೂ ಕಣಮ್ಮ, ನಾನು ನೀನೆ ಹೋಗೋಣಂತೆ ನಡಿ. ಶಂಕರನ ಮಂತಕ್ಕೆ ಹೋಗಿ ಮಾತಾಡ್ಕೊಂಬರೋಣಂತೆ. ಆದ್ರೂ ಮದುವೆ ವಿಷಯ ಮಾತಾಡೋದು ತಾಂಬೂಲ ಗಿಂಬೂಲ ಎಂಥದ್ದು ಬೇಡವೇನಮ್ಮ? ಅಯ್ಯೋ ಗಂಡ ಸತ್ತಿರೋಳು ಮಟ್ ಮೊದ್ಲಾಗೆ ಅವೇನಕ್ಕೆಲ್ಲ ತಗೊಂಡೋಗ್ಲಿ. ನನ್ನ ತಂಗಿನ ಕರೆಸ್ತೀನಂತೆ, ಅವಾಗೆಲ್ಲ ಬೇಕಾದ್ರೆ ಒಂದು ಶಾಸ್ತ್ರ ಮಾಡ್ಕೊಂಡ್ರಾಯ್ತು. ಇವಾಗ ಸುಮ್ಮನೆ ಹಂಗೆ ಮಾತಾಡ್ಕೊಂಬರೋಣ ನಡೀರಿ. ಹ್ಞೂ ಕಣ್ ಹೇಳಮ್ಮ, ನೀನು ಹೇಳೋದು ಸರಿನೇ. ನಡಿ ಬಾ, ಹಂಗಾದ್ರೆ ಹೋಗೋಣಂತೆ. ಸರಿ ಗೌಡ್ರೆ, ನಡೀರಿ ಹೋಗೋಣ. ಅದು ಗೌಡ್ರೆ, ಏನಮ್ಮ? ಅದು ಶಂಕರ ಮೊದ್ಲಿನಂಗಿಲ್ಲ, ಇವಾಗ ಒಂಚೂರು ದುಡ್ಡು ಕಾಸ್ನಾಗೆಲ್ಲ ಚೆನ್ನಾಗವನೆ. ವರದಕ್ಷಿಣೆ ಅದು ಇದು ಅಂದ್ರೆ ನನ್ನ ಕೈಲಿ ಜಾಸ್ತಿ ಕೊಡೋಕ್ಕಾಗಲ್ಲ. ಅದನ್ನೆಲ್ಲ ನೀವೇ ಮಾತಾಡ್ಬೇಕು ನೋಡ್ರಿ. ಛೇ, ನಮ್ಮ ಶಂಕರ ಅಂತವನಲ್ಲ ಕಣಮ್ಮ. ಬೇರೆಯವ್ರ ದುಡ್ಡಿಗೆ ಆಸೆ ಪಟ್ಟವನಲ್ಲ. ಅಪ್ಪ ಅಮ್ಮಂದು ಒಂದು ನಯ ಪೈಸೆ ಆಸ್ತಿ ಇಲ್ಲದೆ ಹೋದ್ರೂ ತಾನೇ ಕಷ್ಟಪಟ್ಟು ದುಡ್ದು ಮನೆ ಕಟ್ಟಿ ಜಮೀನ್ ತಗೊಂಡು ತಂಗಿ ಮದುವೆ ಮಾಡಕ್ಕೆ ರೆಡಿ ಮಾಡ್ಕೊಂಡವನೆ. ಅಂತವನು ನಿಮ್ಮನೆದಕ್ಕೆ ಏನಕ್ಕೆ ಆಸೆ ಪಡ್ತಾನೆ ಹೇಳಿ? ಏನೋ ಕಣ್ಗೌಡ್ರೆ, ಈಗಿನ ಕಾಲದಾಗೆ ಯಾರನ್ನೂ ನಂಬಂಗಿಲ್ಲ. ಅದೇ ವರದಕ್ಷಿಣೆ ನನ್ನ ಜಾಸ್ತಿ ಗಿಸ್ತಿ ಕೇಳಿದ್ರೆ ಒಂಚೂರು ನೀವೇನು ನೋಡಿ ಮಾತಾಡಿ. ನಾನಂತೂ ಹುಡುಗನ್ಕೇನು ಕೊಡೋ ಇದ್ರಲ್ಲಿಲ್ಲ. ನನ್ನ ಮಗಳಿಗೆ ನನ್ನ ಕೈಲ ಅದು ಒಡವೆ ಕೊಡ್ತೀನಿ ಅಷ್ಟೇ. ನನ್ನ ಕೈಲಿ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅಯ್ಯೋ ಬಿಡಮ್ಮ, ಅವ್ರ ಮನೆನಾಗೆ ಬೇಕಾದಷ್ಟು ಇದೆ. ಇನ್ನೀನು ಕೊಡೋದು ಯಾರು ನಚ್ಕೊಂಡಿರ್ತಾರೆ? ಹಂಗಂತಾರ ಗೌಡ್ರೆ, ಹೆಣ್ಣು ಕೊಟ್ಮೇಲೆ ಏನೇನು ಕೊಟ್ಟವ್ರೆ ಅಂತ ಎಣಿಸ್ತಾರೆ. ಅದ್ರಾಗ ಅವ್ರ ಮನೆಗೆ ಒಂದು ಮುದುಕಿ ಐತಲ್ಲ, ಅದ್ರ ಕಾಟ ತಡಿಯೋಕ್ಕಾಗಲ್ಲ. ಸುಮ್ಮನೆ ರೀ. ನಾವು ಅವ್ರಕ್ಕೆಲ್ಲೆಲ್ಲ ಎಣಿಗೆ ಅವ್ರ ಸವಾಸನೆ ಬೇಡ ಅಂತ ಬಿಟ್ಟಿರೋರು. ನನ್ನ ಮಗಳು ಮತ್ತೆ ಹೋಗಿ ಅಲ್ಲೇ ತಗ್ಲಾಕಂತೀನಿ ಅಂತ ಹೇಳಿ ಹೆಂಗಾರ ಮಾಡ್ಕೊಂಡ್ಲಿ. ಸರಿ ಕಣ್ ಬಾರಮ್ಮ, ನೋಡೋಣ, ಮಾತಾಡೋಣಂತೆ. ಶಂಕರ, ಶಂಕರ, ಬಾರಪ್ಪ ಇಲ್ಲಿ. ಯಾರು? ಓಹೋ, ನಾನೇ ಕಣ್ ಬಾರವ. ಓಹೋ ಗೌಡ್ರೆ, ಅತ್ತೆ ಬನ್ನಿ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ, ಕುತ್ಕೊ ಬನ್ನಿ. ನವರಂಗಿ ಮೆರಿಯೇ ಮೆರಿ, ವ್ಯವಸ್ಥಿನ ಮೆರಿತೀಯ ಮೆರಿ. ಏನತ್ತೆ ಏನೋ ಅಂತ ಇದ್ದೀರಾ? ಏನಿಲ್ಲ ಕಣಮ್ಮ, ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಹ್ಞೂ ಕಣತ್ತೆ, ನಾನು ಚೆನ್ನಾಗಿದ್ದೀನಿ. ನೀವ್ ಹೆಂಗಿದ್ದೀರಾ? ನೋಡಮ್ಮ ಹಿಂಗಿದ್ದೀನಿ. ಏನು ಊರಿಗೆ ಬಂದವಳು ನಮ್ಮ ಮನೆ ಕಡೆ ಬರೋದೇ ಇಲ್ಲ? ಎಲ್ಲಿ ಬರೋದು ಅತ್ತೆ, ಬರೀ ಮನೆ ಹತ್ರನೇ ಆಗೋಗ್ತೈತಾ? ಇನ್ನೇನು ಗೌರಿ ಬರ್ತಾ ಇರ್ತಾಳಲ್ಲ, ಹಂಗಾಗಿ ಬರಲ್ಲ ಅಷ್ಟೇ. ಆಗಳ ಗೌರಿ ಬರ್ತಾ ಇರ್ತಾಳೆ, ನೀನು ಬಾ ಅಂತ ಕರೆದಿದ್ದು. ಇನ್ನೇನು ಬರೋದು ಹೋಗೋದೆಲ್ಲ ಇರ್ತೈತಲ್ಲ ಬಿಡಿಯತ್ತೆ. ಬರೋದು ಹೋಗೋದು ಇರ್ತೈತೆ, ನಮ್ದು ನಿಂದಲ್ಲ. ನೀನು ಅದು ಯಾವತ್ತು ಮದುವೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀಯೋ ಅವತ್ತೇ ಈ ಮನೆಗೂ ನಿನಗೂ ಋಣ ತೀರೋಗ್ತೈತೆ, ನೋಡ್ತಿರು. ನಿಮ್ಮ ಅಮ್ಮ ನನಗೆ ಕೊಟ್ರೆ ಹಿಂಸೆ ಅಲ್ಲ, ನಿನ್ಗಿರೋದು ಹಿಂಸೆ. ಎಲ್ಲಮ್ಮ ಶಂಕರ? ಇಲ್ಲಮ್ಮ, ಕಾಣಿಸ್ತಾನೆ ಇಲ್ಲ. ಗೌಡ್ರೆ ಒಳಗಡೆ ಇದ್ದಾರೆ, ಕರಿತೀನಿ ರೀ. ಅಣ್ಣ ಅಣ್ಣ, ಅತ್ತೆನೂ ಗೌಡ್ರು ಬಂದಿದ್ದಾರೆ, ಬಾ ಅಣ್ಣ. ಹಾ, ಬಂದೆ ಬಂದೆ. ಕೂರ್ಸಿರಮ್ಮ, ಕೂರ್ಸಿ ಕಾಪಿ ಗೀಪಿ ಕೊಟ್ಟಿರು, ಬಂದೆ. ಕೂತ್ಕೊಳ್ಳಿ ಗೌಡ್ರೆ, ಬರ್ತಾನೆ ಅಣ್ಣ. ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಇರ್ಲಿ ಕಣಮ್ಮ, ಪರವಾಗಿಲ್ಲ, ಇರ್ಲಿ ಇರ್ಲಿ. ಏನ್ ನಮ್ಮನೇನೆ ಅಲ್ಲ, ಇರ್ಲಿ, ಏನಾಗಲ್ಲ. ಓಹೋ ಗೌಡ್ರೆ, ಬನ್ನಿ ಬನ್ನಿ. ಅತ್ತೆ ಚೆನ್ನಾಗಿದ್ದೀರಾ? ಕಣಪ್ಪ ಶಂಕರ, ಚೆನ್ನಾಗಿದ್ದೀನಿ. ನೀನ್ ಹೆಂಗಿದೀಯಾ? ನೋಡಿ ಅತ್ತೆ, ಹಿಂಗಿದ್ದೀನಿ. ಅದಕ್ಕೆ ನಿಂತಿದ್ದೀರಲ್ಲ, ಕುಂತ್ಕೊಳ್ಳಿ, ಕಾಪಿ ಗೀಪಿ ಕುಡಿರಂತೆ. ಬೇಡ ಬೇಡ, ಲಕ್ಷ್ಮಿನೂ ಹೇಳಿದ್ಲು ಕಾಪಿ ಕುಡಿರಂತೆ, ಕೂತ್ಕೊಳ್ಳಿ ಅಂತ. ಬೇಡ, ಎಲ್ಲ ಮುಗಿಸ್ಕೊಂಡೆ ಬಂದಿದ್ದೀವಿ ಅಂತ ಹೇಳ್ದೆ. ನೀನೇನೋ ಶಂಕರ ಮದ್ವೆಗೆ ಒಪ್ಪಿಗೆ ಕೊಟ್ಟಂತಲ್ಲಪ್ಪ ಗೌರಿ ಕೈಯಲ್ಲಿ. ಅದಕ್ಕೆ ಒಂಚೂರು ಮದ್ವೆ ವಿಷಯ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೋಡು. ಗೌಡ್ರೆ, ನನ್ನ ತಂಗಿದಂತೂ ಹಠನೋ ಹಠ. ನೀನು ಮದ್ವೆಗೆ ಒಪ್ಪಿಲ್ಲ ಅಂದ್ರೆ ನಾನು ಊಟ ತಿಂಡಿ ಮಾಡಲ್ಲ ಅಂತ. ಅದಕ್ಕೆ ಒಪ್ಕೊಂಡೆ ನೋಡಿ. ಅಯ್ಯೋ ಹಾಳಾದವನೇ, ನನ್ನ ಮಗಳು ಮಾವ 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 ಅಂತ 3 ಹೊತ್ತು ಹಿಂದೆ ಸುತ್ತುತ್ತಾ ಇದ್ರು ಅವಳು ಪ್ರೀತಿಗೆ ಒಪ್ಕೊಂಡಲೆ ನಿನ್ ತಂಗಿ ಊಟ ಬಿಟ್ಟಿದ್ದಕ್ಕೆ ಒಪ್ಕೊಂಡ. ನನ್ನ ಮಗಳು ಒಬ್ಳು ಈ ಮನೆ ಸೇರ್ಲಿ ಕಣ. ತಂಗಿ ಊಟನೇ ಇಲ್ದಂಗೆ ಮಾಡ್ತೀನಿ. ಅಲ್ಲ ಕಣಪ್ಪ, ತಂಗಿ ಊಟ ಬಿಟ್ಲು ಅಂತ ಮದ್ವೆಗೆ ಒಪ್ಕೊಂತಾರೇನಪ್ಪ? ನೀನು ಮನ್ಸಾರಿ ಇಷ್ಟಪಟ್ಟಿದ್ರೆ ಮಾತ್ರ ಮದ್ವೆಗೆ ಒಪ್ಕ. ನಿನಗೆ ಗೌರಿ ಅಂದ್ರೆ ಇಷ್ಟನಾ?
ಹಂಗಾದ್ರೆ ಮಾತ್ರ ಮದ್ವೆಗೆ ಒಪ್ಕ. ಸುಮ್ಮನೆ ತಂಗಿ ಊಟ ಬಿಟ್ಲು, ತಂಗಿ ಮಾತಾಡ್ತಾ ಇಲ್ಲ, ತಂಗಿ ಹತ್ಲು ಅಂತೆಲ್ಲ ಮದ್ವೆಗೆ ಒಪ್ಕೊಳೋದಲ್ಲ. ಅಯ್ಯೋ ಗೌಡ್ರೆ ಹಂಗೆಲ್ಲ ಏನು ಇಲ್ಲ. ಅಮ್ಮ ಅಣ್ಣ ಸುಮ್ಮನೆ ಹಂಗೆ ಹೇಳ್ತಾನೆ. ಅಣ್ಣಂಗೂ ಗೌರಿ ಅಂದ್ರೆ ತುಂಬಾ ಇಷ್ಟ. ಗೌರಿ ಅಂತ ಹುಡ್ಗಿನ್ ಬೇಡ ಅಂದ್ರೆ ಇಂಥ ದೊಡ್ಡ ಶಿಖಾಮಣಿ ಇನ್ನೊಬ್ನಿಲ್ಲ ನೋಡಿ. ಹೌದು ಹೌದು, ನನ್ನ ಮಗಳು ಮುಗ್ದೆ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತಾಳೆ ಅಂತ ನೀನು ಮದ್ವೆಗ್ ಮಾಡಿಸ್ತಾ ಇರೋದು. ನಿನ್ ಕಂತ್ರಿ ಬುದ್ಧಿ ನನಗ್ ಗೊತ್ತಿಲ್ವೇನೋ? ಏನಪ್ಪ ಶಂಕರ, ನಿನ್ ತಂಗಿ ಹೇಳೋದ್ ನಿಜ ಏನೋ? ಹೌದು ಗೌಡ್ರೆ, ಗೌರಿ ಅಂದ್ರೆ ನಂಗೂ ಇಷ್ಟನೇ. ಮೊದ್ಲು ನನ್ನ ತಂಗಿ ಮದ್ವೆ ಆಗ್ಲಿ ಅಂತ ಕಾಯ್ತಿದ್ದೆ ಅಷ್ಟೇ. ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಗಂಡಿನ ಕಡೆಯವ್ರನ್ನ ಬರಕ್ ಹೇಳಿದೀನಿ, ಬರ್ತಾರೆ. ಇವಾಗ ಮದ್ವೆ ಮಾತುಕತೆ ಏನೇನಪ್ಪ? ಇನ್ನೇನು ಗೌಡ್ರೆ, ಮದ್ವೆ ಮಾಡ್ಕೊಳೋದು, ಗೌರಿನ ಮನೆ ಕರ್ಕೊಂಬರೋದು ಅಷ್ಟೇನಪ್ಪ, ಇನ್ನೇನು? ಅದು ಸರಿನೇ. ಅದೇ ವರದಕ್ಷಿಣೆ, ವರೋಪಚಾರ, ಏನೇನ್ ಕೊಡ್ಬೇಕು, ಏನೇನ್ ಬಿಡ್ಬೇಕು, ನೀವೇನೇನ್ ಕೊಡ್ತೀರಾ, ಅವ್ರೇನೇನ್ ಕೊಡ್ಬೇಕು, ಅದನ್ನೆಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವತ್ತು. ಅಯ್ಯೋ ಗೌಡ್ರೆ, ನಮಗೆ ಗೌರಿ ಮನೆ ಕಡೆಯಿಂದ ಏನು ಬೇಡ. ನಮ್ಮ ಮನೆಯಲ್ಲೇ ಎಲ್ಲ ಐತೆ. ಗೌರಿನ ಖುಷಿಯಿಂದ ನಮ್ಮ ಮನೆಗೆ ಕಳ್ಸ್ಕೊಟ್ರೆ ನಮ್ಗೆ ಅಷ್ಟೇ ಸಾಕು ನೋಡಿ. ನೀನು ಮಾತ್ರ ಮಹಾರಾಣಿ ಮೆರಿಬೇಕು, ನನ್ನ ಮಗಳು ಮಾತ್ರ ಬಿಚ್ಚೋಲೆ ಗೌರಮ್ಮ ತರ ಹಂಗೆ ಇರ್ಬೇಕಾ? ಹಂಗಂದ್ರೆ ಹೆಂಗಮ್ಮ? ಮದ್ವೆ ಅಂದ್ಮೇಲೆ ಕೊಡೋದು ತಗೊಳೋದು ಎಲ್ಲ ಇರ್ತೈತಾನೆ. ನನ್ನ ತಂಗಿ ಹೇಳಿರೋದು ಸರಿನೇ ಗೌಡ್ರೆ. ನಮ್ಮ ಮನೇಲಿ ಏನೇನಕ್ಕೂ ಕಡಿಮೆ ಇಲ್ಲ. ಒಡವೆ ಪಡವೆ ಏನ್ ಬೇಕು ಎಲ್ಲದು ನಮ್ಮ ಮನೇಲೇ ಐತೆ. ಅವ್ರ ಮನೆಯಿಂದ ನಮ್ಗೆ ಏನು ಬೇಡ, ಏನು ಕಳ್ಸ್ಕೊಟ್ರೆ ಸಾಕು. ಅಗಳ ಅದ ಹೆಂಗಾಗ್ತೈತೆ? ನನ್ಗಿರೋದು ಒಬ್ಳೇ ಮಗಳು. ಅವಳಿಗೆ ಅಂತ ಅಷ್ಟೋ ಮಾಡಿಸಿಟ್ಟಿದ್ದೀನಿ ಒಡವೆನ. ನಾನು ಅದನ್ನ ಕೊಡದೆ ಇರಕ್ಕಾಗ್ತೈತೇನು? ನೋಡು ಗಂಗಮ್ಮ, ಅದು ನಿನ್ ಖುಷಿ. ನಿನ್ ಮಗಳಿಗೆ ಏನನ್ನ ಕೊಡ್ಬೇಕು ಅನ್ಸಿದ್ರೆ ನೀನ್ ಕೊಟ್ಕ. ನೋಡು, ಶಂಕರನ್ ಕಡೆಯಿಂದ ಯಾವುದೇ ತರ ಆಕ್ಷೇಪಣೆ ಇಲ್ಲ. ಅವನ್ಗೂ ನಿಮ್ ಮನೆ ಕಡೆಯಿಂದ ಏನು ಬೇಡವಂತೆ. ಖುಷಿಯಾಗಿ ಮದ್ವೆ ಮಾಡ್ಕೊಡಿ, ಅಷ್ಟೇ ಸಾಕು ಅಂತ ಹೇಳ್ತವ್ರ ಅವ್ರು. ಆದಷ್ಟು ಬೇಗ ಒಂದ್ ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮುಗಿಸ್ಕೊಂಡ್ಬಿಡ್ರಿ. ಆಮೇಲೆ ಲಕ್ಷ್ಮಿಗೂ ಒಂದ್ ಗಂಡು ಕರ್ಕೊ ಬರ್ತೀನಿ. ಎಲ್ಲ ಒಪ್ಪಿಗೆ ಆದ್ರೆ 2 ಮದ್ವೆನೂ ಒಂದೇ ದಿನ ಇಟ್ಟಿದ್ರಾಯ್ತು. ಆಗ್ತೈತ್ ಕಣ್ ಹೇಳಿ. ಆದ್ರೂ ಶಂಕರ, ನಾನು ನಿನ್ನ ನಂಬಿ ನನ್ನ ಮಗಳನ್ನ ನಿನಗೆ ಮದ್ವೆ ಮಾಡ್ಕೊಡ್ತಾ ಇದ್ನಪ್ಪ. ನೀನು ಅವಳನ್ನ ಚೆನ್ನಾಗಿ ನೋಡ್ಕಂತೀಯ ಅನ್ನೋ ಭರವಸೆ ನಂಗೆ ಕೊಡ್ಬೇಕು. ನನಗಿರೋಳು ಒಬ್ಳೆ ಮಗಳು. ಕೂಲಿನ ನಾಲೆನ ಮಾಡಿ ಸಾಕಿದ್ದೀನಿ. ಅಯ್ಯೋ ಅತ್ತೆ, ನೀವೇನು ಚಿಂತೆ ಮಾಡ್ಬಿಡಿ. ಗೌರಿ ಮನೇಲಿ ಸೊಸೆಯಾಗಲ್ಲ, ಮಹಾರಾಣಿಯಾಗಿರ್ತಾಳೆ. ನಾನು ಅವಳನ್ನ ಚೆನ್ನಾಗಿ ನೋಡ್ಕಂತೀನಿ. ಇವಳೊಬ್ಳು ಎಲ್ಲದಕ್ಕೂ ನಂದೇಲಿ ಇಡ್ಲಿ ಅಂತ ಬಂದ್ಬಿಡ್ತಾಳೆ. ಹಂಗಲ್ಲ ಕಣಮ್ಮ ಲಕ್ಷ್ಮಿ, ನೀನು ಎಲ್ಲಿ ಇರ್ತೀಯ ಪಾಪ ನೋಡ್ಕೊಳಕ್ಕೆ? ನೀನ್ ಮದ್ವೆ ಆದ್ಮೇಲೆ ನಿನ್ ಗಂಡನ ಮನೆಗೆ ಹೋಗ್ತೀಯ. ಮತ್ತೆ ಇಲ್ಲಿರೋದು ನಿನ್ ಅಣ್ಣ ಒಬ್ನೇ ತಾನೆ, ಅವನೇ ತಾನೆ ನನ್ನ ಮಗಳು ನೋಡ್ಕೋಬೇಕು. ನೀವೇನು ಚಿಂತೆ ಮಾಡಬೇಡಿ ಅತ್ತೆ. ನನ್ನ ತಂಗಿ ಹೆಂಗೆ ಹೇಳ್ತಾಳೆ ಹಂಗೆ. ನನ್ನ ತಂಗಿ ಹೇಳ್ತಾಳೆ ಅಂದಮೇಲೆ ಗೌರಿನ ಮಹಾರಾಣಿ ಥರನೇ ನೋಡ್ಕೊಂತೀನಿ. ನೋಡ್ದ ಇವನ್ನ ಮಾತಿಗೂ ತಂಗಿ 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 ಅಂತ. ಇದ್ರಲ್ಲಿ ನನ್ನ ಮಗಳ ಮೇಲೆ ಒಂಚೂರಾದ್ರೂ ಪ್ರೀತಿ ಕಾಣಿಸ್ತೈತೆ ಇವನ್ಗೆ? ಯಾವಾಗ ನೋಡಿದ್ರು ತಂಗಿ 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 ಅಂತ ಸಾಯ್ತಾನೆ. ಇರ್ಲಿ ಎಷ್ಟು ದಿನ ಈ ತಂಗಿ ಪ್ರೀತಿ ಉಳಿಸ್ಕಂತಾನು ನಾನು ನೋಡೇ ಬಿಡ್ತೀನಿ. ಸರಿ ಕಣಮ್ಮ, ಹಂಗಾದ್ರೆ ಬರೋ ಶುಕ್ರವಾರ ಒಳ್ಳೆ ದಿನ ಐತೆ, ಅವತ್ತೇ ನಿಶ್ಚಿತಾರ್ಥ ಮುಗಿಸ್ಬಿಡಣ. ಸರಿ ಕಣ್ಗೌಡ್ರಿ, ಹಂಗೆ ಮಾಡ್ಕಣ ಹೇಳಿ. ಅದ್ರ ಮ್ಯಾಗೆ ಲಕ್ಷ್ಮಿಗೂ ಎಲ್ಲ ಹುಡುಗ ಗಿಡ್ಗ ಎಲ್ಲ ಸೆಟ್ ಆದ್ರೆ ಒಂದೇ ದಿನ ಮದುವೆ ಮಾಡಿ ಮುಗಿಸಿದ್ರಾಯ್ತು. ಆಯ್ತು ಕಣ್ ಹೇಳಿ, ಹಂಗೆ ಮಾಡೋಣಂತೆ. ಸರಿ ಕಣಪ್ಪ, ಆಯ್ತು ಶಂಕರ, ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಸರಿ, ನಾನಿನ್ ಬರ್ಲೇ? ಸರಿ ಕಣತ್ತೆ, ಆಯ್ತು. ಗೌಡ್ರೆ ಬನ್ನಿ ಹೋಗೋಣ. ಕಣ್ ನಡಿಯಮ್ಮ. ನಾನೊಂಚೂರು ಶಂಕರನ ಹತ್ರ ಒಂಚೂರು ಜಮೀನಿಂದ ವ್ಯವಹಾರದ್ದೇನೋ ಮಾತಾಡ್ಬೇಕು, ಮಾತಾಡ್ಕೊಂಡ್ ಬರ್ತೀನಂತೆ. ನೀನು ಹೋಗಿರು. ಸರಿ ಕಣ್ಗೌಡ್ರೆ, ಆಯ್ತು. ಯಾವಾಗ ನೋಡಿದ್ರು ತಂಗಿ 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 ಅಂತ ಸಾಯ್ತಾನೆ. ಮದ್ವೆ ಆದ್ಮೇಲೆ ಇವ್ನಿಗೆ ತಂಗಿ ತಂಗಿ ಅನ್ಬೇಕು. ತಲೆ ಮೇಲೆ ಹಂಗೆ ಮೊಟಕ್ ಬಿಡ್ತೀನಿ. ಅಗಳ ಯಾರದು? ನಾನಿಲ್ದಾಗ ನನ್ನ ಮನೆಗೆ ಬಂದು ಹೋಗ್ತಾ ಇರೋದು? ಅಯ್ಯೋ, ಯಾರ ಕಣ್ಣಿಗೆ ಬೀಳ್ಬಾರ್ದು ಅಂತ ಬಂದು ಅವಳೇ ಬಂದ್ಬಿಟ್ಲಾ? ಹಿಂಗ್ ಉಂಡುಂಡಿಗೆ ಟುಮ್ ಗೌಳ ಅಂದ್ರೆ ಇವಳು ನಮ್ ಗಂಗಿನೇ ಇರ್ಬೇಕು. ಲೇ ಗಂಗಿ, ಗೊತ್ತಾಗೋಗ್ಬಿಡ್ತಲ್ಲಪ್ಪ ಈ ಹಾಳಾದ್ಬಿಟ್ಟ. ಅಲ್ಲ ಕಣೆ ಗಂಗಿ, ಮನೆ ಮಂಟ ಬಂದು ಮನೆ ಹಿರಿಯರನ್ನೇ ಮಾತಾಡ್ಸ್ದಂಗೆ ಹೋಗ್ತಿದೀಯಲ್ಲ, ಇದೇನ ನೀನ್ ಕಲ್ತಿರೋ ಸಂಪ್ರದಾಯ? ಇಲ್ಲ ಕಣತೆ, ಕೇಳ್ದೆ, ಇಲ್ಲ ಅಂದ್ರು. ಎಲ್ಲೋ ಆಚೆ ಹೋಗೈತೆ ಅಜ್ಜಿ ಅಂದ್ರ, ಅದಕ್ಕೆ ಹೋಗ್ತಾ ಇದ್ದೀನಿ. ಆಚೆ ಹೋಗಿದ್ದೆ. ಈರಮ್ಮನ ಮಂತಕ್ ಹೋಗಿದ್ದೆ. ಅದೇನು ಏನಕ್ಕೆ ಬಂದಿದ್ದೆ ನಮ್ಮಂತಕ್ ನೀನು? ಇನ್ನೇನಕ್ಕೆ ಬರೋಣ, ಮದ್ವೆ ವಿಷಯ ಮಾತಾಡೋಣ ಅಂತ ಬಂದಿದ್ದೆ. ಓಹೋ, ಎಲ್ಲೇ ಮದ್ವೆ ವಿಷಯ ತನಕ ಬಂದ್ಬಿಟ್ರು? ಶಂಕರ ಏನೋ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ನಂತೆ ನೆನ್ನೆ ಬಂದು ಹೇಳಿದ್ಲು. ಅದಕ್ಕೆ ಗೌಡ್ರನ್ ಕರ್ಕೊಂಡು ಮಾತಿಗಂತ ಬಂದಿದೆ. ಅಲ್ಲ ಕಣೆ, ಮದ್ವೆ ಮಾತಿಗೆ ಮೊದ್ಲಾಗೆ ನೀನ್ ಬರ್ತಾರೇನಿ? ಅಯ್ಯೋ, ನಾನೇನ್ ತಾಂಬೂಲ ಸಮೇತ ಬಂದಿದ್ದೀನೇನತ್ತೆ. ಸುಮ್ಮನೆ ಏನೋ ಕೊಡೋದು ತಗೊಳ್ಳೋದು ಏನೋ ಇರ್ತೈತೇನಂತ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಬರೋವಾರ ನನ್ನ ತಂಗಿ ಬರ್ತಾಳೆ ಹೇಳಿ. ಅವಳ ಕೈಯಲ್ಲೇ ಎಲ್ಲ ತಾಂಬೂಲ ಗಿಂಬೂಲ ಎಲ್ಲ ತರಿಸಿ ಶಾಸ್ತ್ರ ಪ್ರಕಾರವಾಗಿ ಬರ್ತೀನಂತೆ. ಪರವಾಗಿಲ್ಲ, ಅಷ್ಟನ್ನೇ ಗೊತ್ತೈತಲ್ಲ ನಿಂಕ. ಅದೇನು ತಿಂದು ಇನ್ನೊಂದು ರೌಂಡ್ ಊದ್ಬಿಟ್ಟಿದ್ಯಾ? ಆಳದ್ ಮುದ್ಕಿ, ಏನು ಇವಳು ಅಪ್ಪನ ಮನೆ ತಿಂತೀನ? ಏನೋ ಹಿಂಗೆ ವಯಸ್ಸಾಗ್ತಾ ದೇಹನೂ ಬೆಳಿತೈತಂತೆ. ಸರಿ ಕಣ್ ಹೇಳಿ, ನಂಗೆ ಮನೇನ ಕೆಲಸ ಐತೆ, ನಾನು ಹೋಗ್ತೀನಿ. ಅಯ್ಯೋ ಶಿವನೇ, ನಿನ್ನ ಮಗಳಿಲ್ಲೇನೆ ಮಾಡ್ಕಂತಾಳೆ. ಬಾ, ಕಾಪಿ ಗಿಪಿ ಕುಡ್ಕೊಂಡು ಹೋಗಿ ಅಂತೆ. ಇಲ್ಲ ಬೇಡ, ನಾನು ಹೋಗ್ಬೇಕು. ಹಂಗಾದ್ರೆ ಹೋಗು. ಸರಿ ಆಯ್ತು. ಈ ಮುದ್ಕಿ ಅದು ಯಾವತ್ ನೆಗದ್ ಬೀಳ್ತಾಳೋ ಏನೋ. ನನ್ನ ಮಗಳಿಗೂ ಈ ಮುದ್ಕಿಯಿಂದ ಹಿಂಸೆನೆ. ಈ ಮನೆನಾಗೆ ಆ ಮುದ್ಕಿ, ಈ ಮನೆನಾಗೆ ಈ ಲಕ್ಷ್ಮಿನೂ ಈ ಮುದ್ಕಿನೂ ಯಾವತ್ ಸಾಯ್ತಾರೋ ಅವತ್ತೇ ನನ್ನ ಮಗಳಿಗೆ ನೆಮ್ಮದಿ.